ಸ್ಯಾಮಿ ಝೇನ್ ಫೈನಲಿ ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾರೆ. ನಾನು ಕಮೆಂಟ್ಸ್ನಲ್ಲಿ ನೋಡ್ತಾ ಇದ್ದೆ, ನೀವು ಹಲವಾರು ಬಾರಿ ಕಳೆದ 2 ದಿನದಿಂದ ಮೆಸೇಜ್ ಮಾಡಿದ್ದಾರೆ ಸ್ಯಾಮಿ ಝೇನ್ ಫೈನಲಿ ವರ್ಲ್ಡ್ ಚಾಂಪಿಯನ್ ಆದರು ಅಂತ. ಖಂಡಿತ ಎಲ್ಲರಿಗೂ ಸರ್ಪ್ರೈಸ್ ಆಗಿದೆ. ನನ್ನ ಪ್ರಿಡಿಕ್ಷನಲ್ಲೂ ಇರಲಿಲ್ಲ ನೈಟ್ ಆಫ್ ಚಾಂಪಿಯನ್ಸಲ್ಲಿ. ಕೋಡಿ ರೋಡ್ಸ್ ರಿಟೈನ್ ಮಾಡ್ಕೊಳ್ತಾರೆ, ಇನ್ನು 1 ತಿಂಗಳಲ್ಲಿ SummerSlam ಇದೆ, ಸೊ ಈ ಟೈಮಲ್ಲಿ ವರ್ಲ್ಡ್ ಟೈಟಲ್ನ ಚೇಂಜ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ರಿಯಾದ್ನಲ್ಲಿ ಫೈನಲಿ ಸ್ಯಾಮಿ ಝೇನ್ ಒಂಥರ ಹೋಮ್ ವಿನ್ ಥರ ಆಗುತ್ತೆ ಅವ್ರಿಗೆ ಆ ಸೈಡಿಂದ ಬರೋದ್ರಿಂದ. ಸೊ ಅವರ ಒಂದು ಕನಸೇನಿತ್ತು 2016 ನಾನು ಅವ್ರು ಡೆಬ್ಯೂ ಮಾಡಿದ್ದು ನೋಡಿದೆ ಮೇನ್ ರಾಸ್ಟರ್ನಲ್ಲಿ. NXT ಅಲ್ಲಿ ಅವ್ರು NXT ಚಾಂಪಿಯನ್ ಆಗಿದ್ದರು. ಬಟ್ ಮೇನ್ ರಾಸ್ಟರಿಗೆ ಬಂದಮೇಲೆ ತುಂಬಾ ಟೈಮ್ ತೊಗೊಂಡ್ರು ಈ ಒಂದು ಮೇನ್ ರಾಸ್ಟರ್ ಅಟ್ಮಾಸ್ಫಿಯರಿಗೆ ಸೆಟ್ ಆಗೋಕ್ಕೆ. ಅದಾದಮೇಲೆ ಅವ್ರ ಫಸ್ಟ್ ಟೈಟಲ್ ಬಂದಿದ್ದು 2020 4 ವರ್ಷ ತೊಗೊಂಡು ಅವ್ರ ಫಸ್ಟ್ ಮೇನ್ ರಾಸ್ಟರ್ ಟೈಟಲ್ ಗೆಲ್ಲೋದಕ್ಕೆ. ಅದು ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಆಗಿತ್ತು. 4 ಸತಿ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್, 2 ಸತಿ ಯುನೈಟೆಡ್ ಸ್ಟೇಟ್ಸ್ ಚಾಂಪಿಯನ್ಶಿಪ್, 1 ಸತಿ ರೆಸಲ್ಮೇನಿಯಾ ಮೇನ್ ಇವೆಂಟ್ನಲ್ಲಿ ಕೆವಿನ್ ಓವೆನ್ಸ್ ಜೊತೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆದ್ದರು ರೆಸಲ್ಮೇನಿಯಾ 39ನಲ್ಲಿ ದ ಊಸ್ನೋಸ್ನ ಸೋಲಿಸಿ. ಆ್ಯಂಡ್ ಇವಾಗ 2026ನಲ್ಲಿ ಸ್ಯಾಮಿ ಝೇನ್ ಫೈನಲಿ ವರ್ಲ್ಡ್ ಚಾಂಪಿಯನ್ ಆಗೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ತಮ್ಮ ಕರಿಯರ್ ಗ್ರ್ಯಾಂಡ್ ಸ್ಲ್ಯಾಮ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ 2016ನಲ್ಲಿ ಇವರು ಡೆಬ್ಯೂ ಮಾಡಿದಾಗ ನನಗನ್ಸಿದ್ದು ಇಷ್ಟೇ, ಡ್ಯಾನಿಯಲ್ ಬ್ರೈನ್ ಹೇಗೆ 2014ನಲ್ಲಿ ಆ ಒಂದು ರೆಸಲ್ಮೇನಿಯಾ 30ಯಲ್ಲಿ ವರ್ಲ್ಡ್ ಟೈಟಲ್ ಗೆದ್ರು, ಅದೇ ಥರ ಒಂದು ಕ್ಯಾರೆಕ್ಟರ್ ಸ್ಯಾಮಿ ಝೇನ್ ಕೂಡ. ಇವ್ರನ್ನೂ ಕೂಡ ಅವ್ರ ಥರನೇ ಸ್ಟೋರಿ ಲೈನ್ ಬಿಲ್ಡ್ ಮಾಡೋ ಮೂಲಕ ಒಂದು ಒಳ್ಳೊಳ್ಳೆ ಡಾಮಿನೇಟಿಂಗ್ ಹೀಲ್ಸ್ ವಿರುದ್ಧ ಇವ್ರನ್ನ ಆಡಿಸೋ ಮೂಲಕ ಇವರು ಕೂಡ ಒಂದಿನ ರೆಸಲ್ಮೇನಿಯಾ ಮೇನ್ ಇವೆಂಟ್ನಲ್ಲಿ ವರ್ಲ್ಡ್ ಟೈಟಲ್ ಗೆಲ್ಲೋ ಕೆಪಾಸಿಟಿ ಇದೆ ಅನ್ನೋ ಒಬ್ಬ ಫೈಟರ್ ಅಂತ ನನ್ನ ಒಂದು ಅನಿಸಿಕೆ ಇತ್ತು. ಬಟ್ ಖಂಡಿತ ಅವ್ರು ಫಸ್ಟ್ ಫ್ಯೂ ಇಯರ್ಸ್ ತೊಗೊಂಡ್ರು ಟೈಮ್ ತೊಗೊಳೋಕ್ಕೆ, ಅಡ್ಜಸ್ಟ್ ಆಗೋದಕ್ಕೆ. ಬಟ್ ಇವಾಗ WWE ಟಾಪ್ ಫೇಸ್ ಆಗಿದ್ದಾರೆ ಈ WWE ಅನ್ಡಿಸ್ಪ್ಯೂಟೆಡ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆಲ್ಲೋ ಮೂಲಕ. ಕಂಗ್ರ್ಯಾಚುಲೇಷನ್ ಸ್ಯಾಮಿ ಝೇನ್. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ಬಿಟ್ಟು. SummerSlamಗೆ ಕೋಡಿ ರೋಡ್ಸ್ನ ಫೇಸ್ ಮಾಡ್ತಾರಾ, ಗಂತರ್ನ ಫೇಸ್ ಮಾಡ್ತಾರಾ, ಅಥವಾ ಜೇ ಊಸೋನ್ ಫೇಸ್ ಮಾಡ್ತಾರಾ, ಅಥವಾ ಔಟ್ ಆಫ್ ಆಲ್ ಥಿಂಗ್ಸ್ ಕೆವಿನ್ ಓವೆನ್ಸ್ ಕಮ್ ಬ್ಯಾಕ್ ಮಾಡಿ ಅವ್ರು ಚಾಲೆಂಜ್ ಮಾಡ್ತಾರಾ ಸ್ಯಾಮಿ ಝೇನ್ನ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ಗೆ, ನೋಡಬೇಕಾಗಿದೆ.